ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವಧಿ ಮುಗಿದ ಹಾಗೂ ನಿಗದಿತ ದರಕ್ಕಿಂತ ಹೆಚ್ಚಿನ ದರಗಳಲ್ಲಿ ರಸಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆರೋಪಿಸಿದೆ. ಯಡ್ರಾಮಿ ಹಾಗೂ ಜೇವರ್ಗಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಕ್ರಮವಾಗಿ ಅವಧಿ ಮುಗಿದ ಕ್ರಿಮಿನಾಶಕ ಔಷಧಿಗಳು ಹಾಗೂ ಜೈವಿಕ ರಸಗೊಬ್ಬರ ಅವಧಿ ಮುಗಿದು 2 ವರ್ಷ ಕಳೆದರೂ ಕೂಡ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾರಾಟ ಮಾಡಲಾಗ್ತಾ ಇದ್ದು ಅಲ್ಲದೆ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇರೋದನ್ನ ತಡೆಗಟ್ಟಬೇಕು ಎಂದು ಆಗ್ರಹಿಸಲಾಗಿದೆ. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವತ್ತು ಏನು ಸರ್ಕಾರ ನಿಗದಿ ಮಾಡಿದಂಥ ದರಕ್ಕಿಂತ ಹೆಚ್ಚಿಗೆ 50 ರೂಪಾಯಿ ಹೆಚ್ಚಿಗೆ ತಗೋದು ಮತ್ತು ಈ ಡೇಟ್ ಮುಗಿದು 2 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆ ಮಾಲನ್ನು ಇಟ್ಟು ಇವತ್ತು ಮಾರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಇವತ್ತು ನಮ್ಮ ಕಲಬುರಗಿ ಕೃಷಿ ಇಲಾಖೆದವರು ಇವತ್ತು ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದು ಕಂಟಿನ್ಯೂ ಆಗಿ ನಡೀಲತ್ತದ. ನಾವು ನಿನ್ನೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಇವತ್ತು ನಾವು ಚೆಕ್ ಮಾಡಿದೆವು ಸರ್. ಚೆಕ್ ಮಾಡಿದ ಹೊತ್ತಿನಾಗ ಏನದ NPK ಇದು NPK ಅಂತಂದ್ರೆ ಇದು 2023ಕ್ಕೆ ಡೇಟ್ ಮುಗ್ದದ್ರಿ. ಇದು ಅಂದ್ರೆ ಈಗ 2 ವರ್ಷ ಐತ್ರಿ. ಇದು ಆಗಸ್ಟಕ್ಕೆ ಮ್ಯಾನುಫ್ಯಾಕ್ಚರ್ಡ್ 2021 ರೀ. ಡೇಟ್ 2023ಕ್ಕೆ ಡೇಟ್ ಮುಗ್ದದ್ರಿ. ಇದು 2019ಕ್ಕೆ ಡೇಟ್ ಮುಗ್ದದ್ರಿ. ಇದು ಸಿದ್ಧಿ ಕೃಷಿ ಅಂತ ಬಯೋ ರೀ. ಇವತ್ತು ಸರ್ಕಾರ ಏನದ ಬಯೋ ಬ್ಯಾನ್ ಮಾಡ್ರಿ ಅಂತೇಳಿ ಸರ್ಕಾರನೇ ಇವತ್ತು ಬಯೋ ಬ್ಯಾನ್ ಮಾಡ್ಯದ್ರಿ. ಇದು ಏನದ 2019ಕ್ಕೆ ಡೇಟ್ ಮುಗ್ದದ್ರಿ. 2 year ಫ್ರಮ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಅಂತ ಹೇಳ್ತಾರೆ ಸರ್. ಇದು ಏನದ ಇದು ಕಂಪ್ನಿ ಇದು ಬಯೋನೇ ರೀ. ಬಟ್ ಇದ್ರಾಗ ಇಷ್ಟು ಕಂಟೆಂಟ್ ಇರ್ಬೇಕಂತ ಹಾಕಿ ಟೆಂಡರ್ ಮಾಡಿರ್ತಾರೆ ಇದು ರೀ. ಇದು ಟೆಂಡರ್ ಮಾಡಿದಾಗ ಆ ಕಂಟೆಂಟೇ ಇದ್ರಾಗ ಇರಲ್ರಿ. ಇದು ಟೆಂಡರ್ ತೊಗೊಂಡಿರ್ತಾರೆ ರೀ. ತೊಗೊಂಡು ಏನು ಮಾಡ್ಯಾರ ಸರ್ ಇದು ರೀ. ಆಲ್ರೆಡಿ ಡೇಟ್ ಮುಗಿದೇ 2 ವರ್ಷ ಐತ್ರಿ. ಇದು ರೀ 2 ವರ್ಷ ಆದ್ರೂ ಇಟ್ಟು ಏನು ಮಾಡ್ಲಾಗತ್ತಾರ ರೀ ಸರ್. ಬಯೋ ಅಂತಂದ್ರೆ ಅದು ಎಲ್ಲಿನೂ ತಯಾರು ಮಾಡ್ಬೋದು ರೀ. ಅದು ಹೌದಿಲ್ರಿ. ಇವ್ರು ಈಗ ಭಾಳ ಅವ ಸರ್. ಈ ಬಯೋದಾಗ ಏನು ಮಾಡ್ತಾರೆ ರೀ. ಒಂದು ಉದಾಹರಣೆ ರೀ. ಈ ಒಂದು ಪರ್ಮಿಷನ್ ಇದ್ದು ಸ್ಟಿಕ್ಕರ್ ರೆಡಿ ಮಾಡ್ರಿ. ಈ ಬಾಟಲ್ ತಂದು ಮೆತ್ತದ್ರಿ. ಅದು ರೀ ಅದು ಮ್ಯಾಲೆ ಸ್ಟಿಕ್ಕರ್ ಪರ್ಮಿಷನ್ ಇದ್ದದ್ದು ಇರ್ತದೆ ರೀ. ಒಳಗೆ ಎಣ್ಣೆ ಏನು ಇರ್ತದೆ ರೀ ಅದು ಮಿಕ್ಸ್ ಇದ್ದದ್ದು ಇರ್ತದೆ ರೀ. ಅದು ಡೂಪ್ಲಿಕೇಟ್ ಎಣ್ಣೆ ರೀ. ಈಗ ಉದಾಹರಣೆ ಇದು ಅದ ರೀ. ಇದು ರೀ ಇದಕ್ಕೆ PC ಅದ ರೀ. ಟೆಂಡರ್ ತೊಗೊಂಡಾರ್ರಿ. ಇದ್ರ ಒಳಗೆ ಏನು ಮಾಡ್ತಾರೆ ರೀ. ಇದು ಮಿಕ್ಸ್ ಇದ್ದಿತ್ತಂದು ಇದ್ರ ಸುರು ಏನದ ಸೀಲ್ ಮಾಡ್ಕೇಸಿಂದ ಕಳಿಸ್ಬಿಡ್ತಾರೆ. ಇದು ಇವತ್ತಿದು 460 ರೂಪಾಯಿ ತೊಗೋಬೇಕ್ರಿ. 550 ರೂಪಾಯಿ ತೊಗೋತಾರೆ ರೀ. ಇದು RSKದ ರೈತ ಸಂಪರ್ಕ ಕೇಂದ್ರ ರೀ. ಇದು ಸರ್ಕಾರ ಇವು ಓಸೋ ಸರ್ಕಾರ ವತಿ ನಿಂತೇರಿ. ಹಾಂ, ಅದು ವಿಡಿಯೋನು ಮಾಡ್ಕೊಂಡ್ ಬಂದೀವ್ರಿ. ನಾವು ಕೇಳಿದೇವ್ರಿ ಅವ್ರಿಗೆ. ಕಂಪ್ನಿದವ್ರು ಒಯ್ದಿಲ್ಲ, ನಾವೇನು ಮಾಡಮ್ಮ ಅಂತ ನಮ್ಗೆ ಉತ್ತರ ಕೊಡ್ತಾರೆ ರೀ ಅವರು. ಮತ್ತು ಮಾರಿರಿ ಯಾಕಂತ ಕೇಳಿದ್ರಿ. ಇಲ್ರಿ ಬೈ ಮಿಸ್ಟೇಕ್ ಹೋಗ್ಯದ್ರಿ. ಅದು ಆ್ಯಕ್ಚುಲಿ ಅವ್ರು ಇಡಪ್ಲೇನೇ ಇಲ್ಲ ಸರ್. ಇದು ರೈತ ಸಂಪರ್ಕ ಕೇಂದ್ರಗಳದಾಗ 2 ವರ್ಷ ಇಡಪ್ಲೇನೇ ಇಲ್ರಿ. ನೀವು ಇದು ರಾಕೆಟ್ ಅದ ರೀ. ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ರಿ. ಮತ್ತು ರೀ ಇದು ನೋಡ್ರಿ. ಇದು 2019 ರೀ ಮ್ಯಾನುಫ್ಯಾಕ್ಚರ್ ಆಗಿರಿ. ಇದು 2020. ಹಾಂ ರೀ ಇವೇ ರೀ. ಈಗ ಅಲ್ಲಿವೇ ತಂದೀವಿ ನೋಡ್ರಿ. ನಾವು ಇನ್ನು ಭಾಳ ಒಂದೊಂದು RSKದಾಗ 2 ತಂದೀವ್ರಿ ನಾವು. ಬರೀ ಅಕ್ರಮ ರೀ. ಮಾನ್ಯ ಗೊಬ್ಬರದ್ದು ಮಾಡಿದೆವ್ರಿ. ಅದನ್ನು ಅಕ್ರಮ ರೀ. ಏನೂ ಕ್ರಮ ಕೈಗೊಳ್ಳೋದಿಲ್ಲ ರೀ. ಇವತ್ತು ನ್ಯಾನೋ ಯೂರಿಯಾ ರೀ. ನ್ಯಾನೋ ಯೂರಿಯಾ DAP ಇದು ಪ್ರಾಡಕ್ಟ್ ರೇ ಸರ್ಕಾರ ರೈತರಿಗೆ ಉಚಿತವಾಗಿ ವಿತರಣೆ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಇವತ್ತು ಕೃಷಿ ಸಚಿವರು ಮತ್ತು ಕೇಂದ್ರ ಸಚಿವರು ಒಂದು 10 ಸಲ ಹೇಳ್ಯಾರ್ರಿ. ಅವ್ರು ಏನು ಮಾಡ್ಲತ್ತಾರ್ರಿ. ಇವು ತಂದು ಅವರು ಸ್ವಂತ ಮಾರ್ಕೊಳತ್ತಾರ್ರಿ. ನ್ಯಾನೋ ಯೂರಿಯಾ 200 ರೂಪಾಯಿ ಮಾರದ್ರಿ. DAP 300 ರೂಪಾಯಿ ಮಾರದ್ರಿ. ನ್ಯಾನೋ ಯೂರಿಯಾ ಇದು ರೈತರಿಗೆ ಒಂದು ತಿಳುವಳಿಕೆ ಬರಲಿ. ಈ ನ್ಯಾನೋ ಯೂರಿಯಾ DAP ರೈತರು ಒಂದು ಸಿಂಪಡಣೆ ಮಾಡಿ ಅವ್ರಿಗೊಂದು ಮೆಸೇಜ್ ಹೋಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರ ಏನದ ಇದು ಫ್ರೀಯಾಗಿ ಕೊಡ್ಲತ್ತದ್ರಿ. ಇದು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಳ್ಳಿಗಳು ಆಯ್ಕೆ ಮಾಡ್ಕೋರಿ. ಮಾಡ್ಕೊಂಡು ಆ ಹಳ್ಳಿಗೆ ಏನದ ಎಷ್ಟು ರೈತರು ಇರ್ತಾರ ಅವ್ರಿಗೆ ಉಚಿತವಾಗಿ ಕೊಡ್ರಿ ಅಂತಕ್ಕಂಥ ಯೋಜನೆ ಅದ.
ಇವರು ನ್ಯಾನೋ ಯೂರಿಯಾಕ್ಕೆ 200 ತೊಗೋತಾರೆ ರೀ, DAP 300 ರೂಪಾಯಿ ತೊಗೋತಾರೆ ರೀ. ಟೋಟಲ್ ಒಂದು ನ್ಯಾನೋ ಯೂರಿಯಾ ಒಂದು ನ್ಯಾನೋ DAP 500 ರೂಪಾಯಿ ತೊಗೋತಾರೆ ರೀ. ಅವ್ರು RSKದಾಗ ರೀ ಇದು ತೊಗೋಬಾರ್ದು ರೀ. ಇದ್ರಾಗ ರೀ ತಾಲೂಕು AD AO DD ಇವರೆಲ್ಲರೂ ಶಾಮೀಲಾರ. ಈ ಕೃಷಿ ಟೋಟಲಿ ಅಧಿಕಾರಿಗಳಿಗೆ ಇವ್ರಿಗೆ ಏನು ನಾವು ಹೋರಾಟ ಮಾಡ್ಬೇಕು ಅಂತ ಬಿಡ್ಬೇಕನ್ನ ಲೆಕ್ಕಕ್ಕೆ ಬಂದೀವ್ರಿ. ಇದು ಈ ಮೊನ್ನೆ ಗೊಬ್ಬರ ಎಲ್ಲ ಅವ್ರಿಗೆ ರೆಡ್ ಹ್ಯಾಂಡಾಗಿ ಹಿಡಿದು ಕೊಟ್ರು ಗೊಬ್ಬರದ ಬರೀ ಲೈಸೆನ್ಸ್ ಬ್ಯಾನ್ ಮಾಡಿವಿ ಅಂತ ಹೇಳ್ತಾರೆ ರೀ. ಇವ್ರು ಇದು ಎಣ್ಣೆದು ನಾವು ನಿನ್ನ ಹೋಗಿ ಕೇಳ್ತೀವ್ರಿ, ಇಲ್ರಿ ಆಗ್ಯದ್ರಿ ಇವು ಇಡಬಾರ್ದ್ರಿ ಇಟ್ಟಾರ್ರಿ, ಬರೀ ಇದೇ ಕತೆ ಹೇಳ್ತಾರೆ ಹೊರತಾಗಿರಿ. ಇದಕ್ಕೆ ನಾವು ಇನ್ನೊಂದು ಈಗ ಕೃಷಿ ಸಚಿವರಿಗೆ ಒಂದು ಕಾಣೆಯಾಗಿದ್ದಾರೆ ಅಂತ ಒಂದು ಪೋಸ್ಟರ್ ಹಿಡ್ಕೊಂಡು ನಿಮ್ಮ ತೋರಿಸ್ಬೇಕಂತ ನಾವು ಇದು ಮಾಡೀವ್ರಿ. ಎಲ್ಲರೂ ಒಂದೊಂದು ಹಿಡ್ಕೊಂಡು ಇಲ್ಲೇ ನಿಮಗೆ ತೋರಿಸ್ತೀವಿ. ಯಾಕಂದ್ರೆ ನಮಗೂ ಬೇಸರ ಆಗ್ಯದ್ರಿ ಕೃಷಿ ಸಚಿವರಿಗೆ ಹೇಳಿ 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 ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಂಡಿವ್ರಿ. ಲಾಸ್ಟಿಗೆ ಈ ನಿರ್ಧಾರಕ್ಕೆ ಬಂದೀವ್ರಿ. ಇದ್ರಾಗ್ರೆ ನ್ಯಾಯ ಸಿಕ್ಕು ಮತ್ತು ಅಧಿಕಾರಿಗಳು ಸಸ್ಪೆಂಡ್ ಆದ್ರೆ ಪಾಡದ ರೀ. ಮತ್ತು ಇದ್ದಿಲ್ಲಪ್ಪ ಅಂತಂದ್ರೆ 6ನೇ